ಕಂಡೂರು, ಶಿಗ್ಗಾವಿ, ಸುರಪುರ ಈ ಚುನಾವಣೆ ಎಷ್ಟು ಪ್ರತಿಷ್ಠೆ ನಿಮಗೆ? ನನಗಿಂತ ಹೆಚ್ಚು ನಮ್ಮ ಕಾರ್ಯಕರ್ತರೊಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಶಿಗ್ಗಾವಿನಲ್ಲಿ ಯಾಕೆ ಸೋತರು, ಕನಕ ಅಲ್ಲಿ ಯಾಕೆ ಸೋತರು ಅದೆಲ್ಲವೂ ಈಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ದಾವಣಗೆರೆಯಲ್ಲೂ ಕೂಡ ಒಂದು ಇತಿಹಾಸ ಸೃಷ್ಟಿ ಆಗ್ತದೆ ಭಾರತೀಯ ಜನತಾ ಪಾರ್ಟಿ ಗೆಲುವಿನ ಮುಖೇನ. ಬಾಗಲಕೋಟೆನಲ್ಲೂ ಸಹ ನಮ್ಮ ಚರಂತಿಮಠ ಸಾಹೇಬರು ಬಹಳ ದೊಡ್ಡ ಅಂತರದಲ್ಲಿ ಗೆಲ್ಲುವ ಮುಖೇನ ಒಂದು ಹೊಸ ದಾಖಲೆಯನ್ನ ಬರೆಯೋರಿದ್ದಾರೆ. ಥ್ಯಾಂಕ್ ಯು. ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರು ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಕೇಂದ್ರದ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು, ಶ್ರೀರಾಮುಲು ಅವರು, ಗೋವಿಂದ ಕಾರಜೋಳ ಅವರು, ಅರವಿಂದ್ ಲಿಂಬಾವಳಿ ಅವರು, ಮುರುಗೇಶ್ ನಿರಾಣಿ ಅವರು, ಗದ್ದಿಗೌಡರು, PH ಪೂಜಾರ್ ಅವರು, ನಮ್ಮ JDS ಪಕ್ಷದ ಎಲ್ಲ ನಮ್ಮ ಹಿರಿಯ ಮುಖಂಡರು ನಾಡಗೌಡರು ಕೂಡ ಬಂದಿದ್ದಾರೆ. ನಾರಾಯಣ ಸ್ವಾಮಿ ಬಾಂಡಿಗೆ ಅವರು ಕೂಡ ಇದ್ದಾರೆ. ಇದರ ಅರ್ಥ ಇಷ್ಟೇನೆ, ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಚುನಾವಣೆಗಳನ್ನ ನಾವು ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ. ಪಕ್ಷದ ನಮ್ಮ ಕಾರ್ಯಕರ್ತರು, ಬಿಜೆಪಿ ಮತ್ತು JDS ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಗೆದ್ದೇ ಗೆಲ್ಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ಅಖಾಡಕ್ಕೆ ಇಳಿದಿರುವಂತದ್ದು. ಮತ್ತೊಂದು ಕಡೆ ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಮತ್ತೊಮ್ಮೆ ವೀರಣ್ಣ ಚರಂತಿಮಠ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ. ಅದೇ ರೀತಿ ದಾವಣಗೆರೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿಯ ಪರವಾಗಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇಷ್ಟೇ ಹೇಳುವಂಥದ್ದು, ಆಡಳಿತ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವ ಸಂಪುಟದ ಸದಸ್ಯರು ಇಲ್ಲಿ ಏನೇ ಬಂದು ಆಟ ಆಡಿದ್ರು ಸಹ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಗೆಲುವು ಶತಸಿದ್ಧ. ಜನರು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಕಂಡೂರು, ಶಿಗ್ಗಾವಿ, ಸುರಪುರ ಈ ಚುನಾವಣೆ ಎಷ್ಟು ಪ್ರತಿಷ್ಠೆ ನಿಮಗೆ? ನನಗಿಂತ ಹೆಚ್ಚು ನಮ್ಮ ಕಾರ್ಯಕರ್ತರೊಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಶಿಗ್ಗಾವಿನಲ್ಲಿ ಯಾಕೆ ಸೋತರು, ಕನಕ ಅಲ್ಲಿ ಯಾಕೆ ಸೋತರು ಅದೆಲ್ಲವೂ ಈಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ದಾವಣಗೆರೆಯಲ್ಲೂ ಕೂಡ ಒಂದು ಇತಿಹಾಸ ಸೃಷ್ಟಿ ಆಗ್ತದೆ ಭಾರತೀಯ ಜನತಾ ಪಾರ್ಟಿ ಗೆಲುವಿನ ಮುಖೇನ. ಬಾಗಲಕೋಟೆನಲ್ಲೂ ಸಹ ನಮ್ಮ ಚರಂತಿಮಠ ಸಾಹೇಬರು ಬಹಳ ದೊಡ್ಡ ಅಂತರದಲ್ಲಿ ಗೆಲ್ಲುವ ಮುಖೇನ ಒಂದು ಹೊಸ ದಾಖಲೆಯನ್ನ ಬರೆಯೋರಿದ್ದಾರೆ. ಥ್ಯಾಂಕ್ ಯು. ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರು ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಕೇಂದ್ರದ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು, ಶ್ರೀರಾಮುಲು ಅವರು, ಗೋವಿಂದ ಕಾರಜೋಳ ಅವರು, ಅರವಿಂದ್ ಲಿಂಬಾವಳಿ ಅವರು, ಮುರುಗೇಶ್ ನಿರಾಣಿ ಅವರು, ಗದ್ದಿಗೌಡರು, PH ಪೂಜಾರ್ ಅವರು, ನಮ್ಮ JDS ಪಕ್ಷದ ಎಲ್ಲ ನಮ್ಮ ಹಿರಿಯ ಮುಖಂಡರು ನಾಡಗೌಡರು ಕೂಡ ಬಂದಿದ್ದಾರೆ. ನಾರಾಯಣ ಸ್ವಾಮಿ ಬಾಂಡಿಗೆ ಅವರು ಕೂಡ ಇದ್ದಾರೆ. ಇದರ ಅರ್ಥ ಇಷ್ಟೇನೆ, ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಚುನಾವಣೆಗಳನ್ನ ನಾವು ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ. ಪಕ್ಷದ ನಮ್ಮ ಕಾರ್ಯಕರ್ತರು, ಬಿಜೆಪಿ ಮತ್ತು JDS ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಗೆದ್ದೇ ಗೆಲ್ಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ಅಖಾಡಕ್ಕೆ ಇಳಿದಿರುವಂತದ್ದು. ಮತ್ತೊಂದು ಕಡೆ ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಮತ್ತೊಮ್ಮೆ ವೀರಣ್ಣ ಚರಂತಿಮಠ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ. ಅದೇ ರೀತಿ ದಾವಣಗೆರೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿಯ ಪರವಾಗಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇಷ್ಟೇ ಹೇಳುವಂಥದ್ದು, ಆಡಳಿತ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವ ಸಂಪುಟದ ಸದಸ್ಯರು ಇಲ್ಲಿ ಏನೇ ಬಂದು ಆಟ ಆಡಿದ್ರು ಸಹ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಗೆಲುವು ಶತಸಿದ್ಧ. ಜನರು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.